ನಮಸ್ಕಾರ ಗುರು, ಎಲ್ಲರೂ ಹೆಂಗಿದಾರೆ? ನಿನ್ನೆ ಮ್ಯಾಚ್ ಅಂತ ನೋಡಿದ್ರಿ. ಆರ್ ಸಿ ಬಿ ಹೀನಾಯ ಸೋಲು. ಇದು ಮೂರನೇ ಸೋಲು ಆರ್ ಸಿ ಬಿ. ಮೊದಲನೇ ಮ್ಯಾಚು ಸೋತಿದ್ರು, ಇದು ಎರಡನೇ ಮ್ಯಾಚು ಗೆದ್ದಿದ್ರು. ಇದು ಸತತವಾಗಿ ಎರಡನೇ ಸೋಲು. ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಇಷ್ಟು ಬೇಜಾರಾಗೈತಿ. ಈ ಮ್ಯಾಚ್ ಗೆಯ್ತಾರ ಅಂತ ಅಂದ್ಕೊಂಡಿದ್ರು, ಆದ್ರೆ ಸೋತಾರ. ನಮ್ಗೆ ತುಂಬ ಬೇಜಾರಾಗತೈತಿ. ಆರ್ ಸಿ ಬಿ ಫ್ಯಾನ್ಸ್ಗಳು ತುಂಬ ಅಂದ್ರೆ ತುಂಬ ನೋವಿನ ಸಂಗತಿ ಇದು. ಆರ್ ಸಿ ಬಿ ಗೆಲ್ಲುತ್ತೆ ಅಂತೇಳಿ ಅಂದ್ಕೊಂಡಿದ್ರು, ಆದರೆ ಆರ್ ಸಿ ಬಿ ಕಡೆಗೂ ಹೀನಾಯ ಸೋಲು ಕಾಣ್ತು. ಆರ್ ಸಿ ಬಿ ಟೀಮ್ ನೋಡಿದರೆ ಅಷ್ಟು ಚೆನ್ನಾಗಿಲ್ಲ ಅಂತೇಳಿ ಹೇಳೋಕ್ಕಾಗಲ್ಲ. ಎಲ್ಲರೂ ದೊಡ್ಡ ದೊಡ್ಡ ಪ್ಲೇಯರ್ಗಳದಾರ. ಪ್ಯಾಪ್ ಆಗಿರ್ಬೋದು, ಮ್ಯಾಕ್ಸ್ವೆಲ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಕ್ಯಾಮ್ರಾನ್ ಗ್ರೀನ್ ಆಗಿರ್ಬೋದು, ದಿನೇಶ್ ಕಾರ್ತಿಕ್ ಆಗಿರ್ಬೋದು, ನೋಡಿದರೆ ಮೊಹಮ್ಮದ್ ಸಿರಾಜ್ ಆಗಿರ್ಬೋದು. ನೋಡೋಕೆ ತುಂಬ ಘಟಾನುಘಟಿ ಪ್ಲೇಯರ್ ಇದ್ದರು. ಆರ್ ಸಿ ಬಿ ಸೋಲುತ್ತಂದರೆ ಇದು ತುಂಬ ನೋವಿನ ಸಂಗತಿ. ಇದರಿಂದ ಫ್ಯಾನ್ಸ್ ಮನಸ್ಸಿಗೆ ತುಂಬ ನೋವಾಗೈತಿ. ಮೊನ್ನೆ ಸಿ ಎಸ್ ಕೆ ಜೋಡಿ ಸೋತಿದ್ದು, ಮತ್ತು ಪಂಜಾಬ್ ಜೋಡಿ ಒಂದು ಮ್ಯಾಚ್ ಗೆದ್ದರು, ಆದರೆ ಡಿ ಸಿ ಜೋಡಿ ಮತ್ತೆ ಸೋತರು. ಇದರಿಂದ ಫ್ಯಾನ್ಸ್ಗಳು ನೋವುಂಟು ಮಾಡೈತಿ. ಟೀಮ್ ನೋಡಿದ್ರೆ, ಆರ್ ಸಿ ಬಿ ಟೀಮ್ ನೋಡಿದ್ರೆ ಆ ರೀತಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ನೋಡಿದ್ರೆ ಎಲ್ಲ ಪ್ಲೇಯರ್ಸ್ಗಳು ದೊಡ್ಡ ದೊಡ್ಡ ಪ್ಲೇಯರ್ ಅದಾರ. ಒಬ್ಬರು ಆಡೋಕ್ಕೆ ತಯಾರಿಲ್ಲ. ಪಟಿದಾರ್ ಆಗಿರ್ಬೋದು, ಅನುಜ್ ರಾವತ್ ಆಗಿರ್ಬೋದು, ಈ ಲೋಮ್ರೋರು ಆಗಿರ್ಬೋದು. ಲೋಮ್ರೋರಿಗೆ ನಿನ್ನೆ ಆಡಿದ್ರು ಬಿಡು, ಒಂದು ಸ್ವಲ್ಪ ಆಡಿದ್ರು, ಆದರೆ ಎಲ್ಲ ಮ್ಯಾಚಲ್ಲಿ ಆಡಬೇಕಲ್ವಾ. ಅದಕ್ಕಾಗಿ ಆರ್ ಸಿ ಬಿ ಟೀಮ್ ಫುಲ್ ಚೇಂಜ್ ಮಾಡಬೇಕು. ಆಲ್ರೌಂಡರ್ ಜಾಸ್ತಿ ಹಾಕಬೇಕು. ಬಾಲಿಂಗ್ ಚೆನ್ನಾಗಿರಬೇಕು. ಬಾಲಿಂಗ್ ರನ್ ಕಟ್ ಹಾಕಬೇಕು. ಇದೇ ರೀತಿ ಮಾಡಿ ಮುಂದಿನ ಮ್ಯಾಚ್ ಗೆಲ್ಲೋಣ ಅಂತ ಹೇಳ್ತೀನಿ. ಸಿಗ್ತೀನಿ. ಜೈ ಹಿಂದ್.